ದೆಹಲಿಗೆ ನಾನು ಹೋಗೋ ಬಗ್ಗೆ ನೋಡೋಣ, ನಾನು ಮತ್ತು ಸಿಎಂ ಮಾತನಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಮಾಡ್ತೀವಿ ಎಂದಿದ್ದಾರೆ ಡಿಕೆಶಿ. ಸರ್, ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ? ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟ್ರು ಮತ್ತೆ ಮಾತಾಡ್ತೀವಿ, ಈಗೂ ಮಾತಾಡಿದ್ದೀವಿ, ಮುಂದಕ್ಕೂ ಮಾತಾಡ್ತೀವಿ. ಏಕೆಂದರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ MPs ಎಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಆಲ್ ಪಾರ್ಟಿಯವ್ರು ಬರಬೇಕು. ಏಕೆಂದರೆ ಕೆಲವು ಇಶ್ಯೂಸ್ ಇದೆ. ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ. ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ. ಯಾಕೆಂದರೆ ಚೀಫ್ ಮಿನಿಸ್ಟ್ರು ನಾನೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ. ಅದು CM ಬಂದು ಬರಬೇಕು, ಅಗ್ರಿಕಲ್ಚರ್ ಮಿನಿಸ್ಟ್ರು ಬರಬೇಕು, ಬೇರೆ ಬೇರೆ ಮಿನಿಸ್ಟರ್ಸು, ಕೃಷ್ಣ ಬೈರೇಗೌಡ ಅವರೆಲ್ಲ ಬೇಕಾಗ್ತದೆ ಆ ಇದಕ್ಕೆ. ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇನ್ನು ನಾನು ಇದುವರೆಗೂ ಕೂಡ ಯಾವುದೇ ಗುಂಪುಗಾರಿಕೆಯನ್ನ ಮಾಡಿಲ್ಲ, ದೆಹಲಿಗೆ ಒಬ್ಬ ಶಾಸಕರನ್ನ ಕರೆದುಕೊಂಡು ಹೋಗಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಮಾತನಾಡಿದ್ದಾರೆ. 7-8 ಶಾಸಕರನ್ನ ಕರೆದುಕೊಂಡು ಹೋಗಬಹುದು, ಕರ್ಕೊಂಡು ಹೋಗೋದು ನನಗೇನು ದೊಡ್ಡದಲ್ಲ. ಆದರೆ ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಫಾದರ್ ಇದ್ದ ಹಾಗೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. 140 ಶಾಸಕರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನನೂ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ನಾನು ಬೆನ್ನಿಗೆ ಚೂರಿ ಇರಿಯುವ ಕೆಲಸ ಮಾಡಲ್ಲ, ಏನೇ ಇದ್ರೂ ನೇರವಾಗಿ ಫೈಟ್ ಮಾಡ್ತೀನಿ ಎಂದಿದ್ದಾರೆ ಡಿಸಿಎಂ. ಬೆನ್ನಿಗೆ ಚೂರಿ ಇರುವ ಕೆಲಸ ಮಾಡಲ್ಲ, ನೇರವಾಗಿಯೇ ನಾನು ಹೋರಾಟವನ್ನ ಮಾಡ್ತೀನಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ. ಹಾಗೆಯೇ ಡಿಸಿಎಂ ಡಿಕೆ ಮತ್ತು HD ಕುಮಾರಸ್ವಾಮಿಯವರ ನಡುವೆ ಸ್ವಾಮೀಜಿ ಬೆಂಬಲದ ಫೈಟ್ ಜೋರಾಗಿದೆ. ಸ್ವಾಮೀಜಿ ಹಿಂದೆ ಹೋಗದಿದ್ರೆ HDD CM ಆಗ್ತಾ ಇದ್ರ? ಅಂದು HDD ಪರ ಸ್ವಾಮೀಜಿಗಳು ರಸ್ತೆಗಿಳಿಲಿಲ್ವಾ? ಕುಮಾರಸ್ವಾಮಿಯವರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ರಾಂಗ್ ಆಗಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ನಾನು ಯಾವ ಸ್ವಾಮೀಜಿಯ ಬೆಂಬಲವನ್ನೂ ಕೇಳಿಲ್ಲ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಿದ್ರೆ ಕುಮಾರಸ್ವಾಮಿಯವರು ಏನ್ ಹೇಳಿದ್ರು, ಅದಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಉತ್ತರ ಹೇಗಿತ್ತು ನೋಡೋಣ. ನಮ್ಮ ಅಭಿಪ್ರಾಯ, ಇವತ್ತು ಸ್ವಾಮೀಜಿಯವರು, ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಕರೆದ. ನಾನು ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಯಾಕೆಂದರೆ
ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರದು. ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು? ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದಾ? ಈಗ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು, ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ರಂಭಾಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನಾ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಲೇನೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಸಂದರ್ಭ ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು. ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ, ಇದು ಸ್ವಲ್ಪ ಬಹಳ ದೊಡ್ಡವರು. ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳ ಬಿಡಿ, ಅವರೆಲ್ಲ ಬಹಳ ದೊಡ್ಡವರು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಸ್ವಾಮೀಜಿಗಳ ಮಧ್ಯಪ್ರವೇಶದ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಇಲ್ಲ ಅಂದಿದ್ರೆ ದೇವೇಗೌಡರು ಹೆಂಗ್ ಸಿಎಂ ಆಗ್ತಾ ಇದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ.